ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು, ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನಿವತ್ತು ಸ್ಯಾಂಪಲ್ ಪೀಸಲ್ಲಿ ಮಾಡ್ತೀನಿ. ಅದಕ್ಕೆ ಫ್ಲವರ್ ಬೀಡ್, ಹಾಗೆಯೇ ಸ್ಮಾಲ್ ಬೀಡ್, 10 ಅಥವಾ 11 ನಂಬರ್ ನೀಡಲ್, 6 ಎಳೆ ದಾರ ಇಷ್ಟಿದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದ್ಸಲ ಲಾಕ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ಇಲ್ಲಿ 3 ಚೈನ್ ಆದ್ಮೇಲೆ ಲಾಕ್ ಮಾಡಿದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಮತ್ತೆ 3 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ನಿಮಗೆ ಯಾವ ತರದ ಬೀಡ್ ಇಷ್ಟ ಆಗುತ್ತೆ ಆ ತರ ಬೀಡ್ ಹಾಕೋಬಹುದು. ರೌಂಡ್ ಬೀಡ್ ಆದ್ರೆ ಹಾಕೋಬಹುದು, ಫ್ಲವರ್ ಬೀಡ್ಸ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಮತ್ತೆ ಬೀಡ್ ಲಾಕ್. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಟರ್ನ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಚೈನ್ ಹಾಕ್ತೀನಿ. 1 2 3 4 5 ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರುವ ಕಡೆ ಲಾಕ್. 3 ಚೈನ್ 1 2 3 ಇಲ್ಲಿ ಫಸ್ಟ್ ಲಾಕ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಇರುವಲ್ಲಿಗೆ ಸಿಂಗಲ್ ಕ್ರೋಶೆ. ಮತ್ತೆ ಟರ್ನ್ ಮಾಡಿಕೊಂಡು, ಈಗ ಟರ್ನ್ ಮಾಡ್ಕೊಂಡಲ್ವಾ ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಬೀಡ್ ಹಿಂಭಾಗದಲ್ಲಿ 5 ಚೈನ್ ಹಾಕಿದ್ವಲ್ಲ, ಅದರಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು. 2ರಲ್ಲಿ 1 2ರಲ್ಲಿ 1 ಹೀಗೇನೆ ಡಬಲ್ ಕ್ರೋಶೆ ಹಾಕೊಂಡು ಹೋಗ್ತೀನಿ. 2 3 4 5 6 7 8 9 10 11 ಅಂದ್ರೆ 11 ತ್ರಿಬಲ್ ಕ್ರೋಶೆ ಹಾಕಿದೀನಿ. 11 ತ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್. ಈ ತರ ಲಾಕ್ ಮಾಡ್ಕೋಬೇಕು. ನೋಡಿ ಈ ತರ ಕಾಣಿಸುತ್ತೆ. ಇಷ್ಟ ಆದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ, ಅಲ್ಲಿಂದ ಪುನಃ ಹಾಕೊಂಡಿದ್ವಲ್ಲ ಇಲ್ಲಿ ಮತ್ತೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಈಗ ದಾರಾನ ಮೇಲೆ ಮಾಡ್ಕೊಳ್ತೀನಿ. ಸ್ಮಾಲ್ ಬೀಡ್ ಇದೆ ಅಲ್ವಾ, ಅದನ್ನ ಹಾಕೋಬೇಕು. ಇಲ್ಲಿ ಹೋಲ್ ಕಾಣಿಸುತ್ತೆ ನಿಮ್ಗೆ, ಹಾಕ್ತಾ ಬರ್ತಾ ಇದ್ದಾಗೆ ಹೋಲ್ ಕಾಣಿಸುತ್ತೆ, ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್, ಮತ್ತೆ ಪಕ್ಕದಲ್ಲಿ ಕಾಣುವಂತ ಹೋಲ್ಗೆ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಹಾಗೇನೆ ಇನ್ನೊಂದು ಹೋಲ್ಗೆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ, ಹೋಲ್ಗೆ ನೀಡಲ್ ಹಾಕಿ ಒಂದೊಂದು ಸಿಂಗಲ್ ಕ್ರೋಶೆ 1 ಬೀಡ್ ಹಾಕೊಂಡು ಹೀಗೆ ಹೋದ್ರೆ ಆಯ್ತು. ನೋಡಿ ಈ ತರ ಕಾಣಿಸುತ್ತೆ. 11 ಡಬಲ್ ಕ್ರೋಶೆ ಮೇಲ್ಗಡೆ ಈ ತರನೇ ಬೀಡ್ ಹಾಕ್ತಾ ಹೋಗ್ಬೇಕು. ಹೋಲ್ ಕಾಣಿಸುತ್ತೆ ನಿಮ್ಗೆ ಮೇಲ್ಗಡೆನೆ, ಹಾಕ್ತಾ ಹೋಗ್ತಾ ಇದ್ದಾಗೆ ಈಸಿ ಇದೆ ಮಾಡ್ಕೊಳಕ್ಕೆ. ನೋಡಿ ಈ ತರ ಕಾಣಿಸುತ್ತೆ. ಪಕ್ಕ ಪಕ್ಕನೆ ಬೀಡ್ ಬರುತ್ತೆ. ಇದು ಇಲ್ಲಿ 11 ಬೀಡ್ ಆಗಿದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಆ ಸಿಂಗಲ್ ಕ್ರೋಶೆಗೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ 3 ಚೈನ್ 1 2 3 ಇಲ್ಲಿ ಲಾಕ್ ಇದೆ ನೋಡಿ. 3 ಚೈನ್ ಹಾಕಿ ಲಾಕ್ ಹಾಕಿದ್ದೆಲ್ಲ ಅಲ್ಲಿಗೆ ಲಾಕ್. ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಒಂದು ಚೈನ್ ಹಾಕಿ ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ 1 ಬೀಡ್, ಸೇಮ್ ಈಗ ಫಸ್ಟ್ ಹಾಕಿದ್ದೆಲ್ಲ ಸ್ಮಾಲ್ ಬೀಡ್, ಅದೇ ಬೀಡ್ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ.
ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ಅಲ್ಲಿಂದ ಬೀಡ್ಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಇಲ್ಲಿ ಈ ಚೈನ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಚೈನ್ ಇಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಲಾಕ್. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಬೀಡ್ ಇದೆ ನೋಡಿ, ಈ ಬೀಡ್ ಸೆಕೆಂಡ್ ಬೀಡ್ದು ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಡಬಲ್ ಕ್ರೋಶಿ, 2ರಲ್ಲಿ 1, 2ರಲ್ಲಿ 1, ಹೀಗೆ ಅಲ್ಲಿಂದ 1 ಚೈನ್, 1 ಬೀಡ್, ಮತ್ತೆ ಬೀಡ್ ಲಾಕ್, ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ದಾರಾನ ಹಾಕಿ ಮೇಲೆ ಎತ್ತಿ ಲಾಕ್. ಹೀಗೇನೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೋಡಿ, ಈ ತರ ಕಾಣಿಸುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದ ಬೀಡ್ ಇದೆ ಅಲ್ವಾ, ಆ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. 1 ಡಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1 ಚೈನ್, ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್, ಮತ್ತೆ ಈ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಮತ್ತೆ 1 ಲಾಕ್. ನೋಡಿ, ಈ ತರ ಕಾಣಿಸುತ್ತೆ ಡಿಸೈನು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಪಕ್ಕದಲ್ಲಿ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ 1 ಚೈನ್, ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಲಾಕ್, ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ ಡಿಸೈನು. ಹೀಗೇನೆ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಬೀಡ್ ಇದೆ ಅಲ್ವಾ, ಆ ಬೀಡ್ ಒಳಗಡೆ ದಾರಾನ ಮೇಲೆ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1. ನೋಡಿ, ಈ ತರನೇ ಪಿಕಾಟ್ ಬರುತ್ತೆ ಮೇಲ್ಗಡೆ. ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ 1 ಚೈನ್ ಹಾಕೊಳ್ತೀನಿ. ಚೈನ್ ಹಾಕೊಂಡು ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ಹಾಕಿ 1 ಲಾಕ್. ಅಲ್ಲಿಂದ ಈ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ 1 ಪಿಕಾಟ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ ಡಿಸೈನ್. ಈಗ ನೋಡಿ, ಇಷ್ಟ ಆಗಿದೆ ಅಲ್ವಾ? ಈ ತರ ಮಾಡಿದಾಗ ಕರೆಕ್ಟಾಗಿ ಡಿಸೈನ್ ಕೂರಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಇನ್ನೊಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ಲ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ದಾರ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ 2ರಲ್ಲಿ 1, 2ರಲ್ಲಿ 1, ಅಲ್ಲಿಂದ 1 ಚೈನ್, ಅಲ್ಲಿಂದ ದಾರ ಮೇಲೆ ಮಾಡ್ಕೊಂಡು 1 ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಆದ್ಮೇಲೆ ಆ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ 1 ಪಿಕಾಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಈಗ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಈ ತರ ಕಾಣಿಸುತ್ತೆ ಡಿಸೈನು. ತುಂಬಾ ಈಸಿ ಇದೆ ಡಿಸೈನ್ ಮಾಡೋದು ಇದು. ನೋಡಿ, ಈ ತರ ಬರುತ್ತೆ. ಈಗ ಫಸ್ಟ್ ಇಂದ ಹೇಗೆ ಮಾಡ್ಕೊಂಡು ಬಂದೆ ಅದೇ ತರ ಈಗ ಪುನಃ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲಿಗೆ 4 ಚೈನ್, 2, 3, 4 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ 3 ಚೈನ್, 1, 2, 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಅಲ್ಲಿಂದ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಮತ್ತೆ 3 ಚೈನ್, 1, 2, 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ, ಈ ತರ ಬರಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್. ನೋಡಿ, ಈ ತರ ಬರಬೇಕು. ಅಲ್ಲಿಂದ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು 5 ಚೈನ್, 1, 2, 3, 4, 5 ಎಲ್ಲಿ ಬರುತ್ತೆ ಇಲ್ಲಿ ಲಾಕ್ ಹಾಕಿದ್ದೆಲ್ಲ ಈ ಲಾಕಿಗೆ 1 ಸಿಂಗಲ್ ಕ್ರೋಶೆ. ಅಲ್ಲಿಂದ 3 ಚೈನ್, 1, 2, 3 ಇಲ್ಲಿ ಲಾಕ್ ಮಾಡಿದ್ದೆಲ್ಲ ಅಲ್ಲಿಗೆನೆ ಲಾಕ್, ಅಂದ್ರೆ ಸಿಂಗಲ್ ಕ್ರೋಶೆ. ಲಾಕ್ ಇರೋ ಕಡೆ ಲಾಕ್. ಈ ತರ ಬರುತ್ತೆ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಿದೀನಿ. ಅಲ್ಲಿಂದ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದಲ್ಲ ನೋಡಿ, ಬೀಡ್ ಹಿಂದ್ಗಡೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆಲ್ಲ ನೋಡಿ, ಇಲ್ಲಿ ಈ 5 ಚೈನ್ ಹಾಕಿದ್ದೆಲ್ಲ ಬೀಡ್ ಹಿಂದೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆಯಿಂದ ದಾರಾನ ಮೇಲೆ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶೆ,
ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಮತ್ತೆ ಡಬಲ್ ಕ್ರೋಶೆ. ಈಗ 11 ಡಬಲ್ ಕ್ರೋಶೆ ಹಾಕಿದೀನಿ. ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್, ಅಲ್ಲಿಂದ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕಿ ಇಲ್ಲಿ ನೋಡಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ. ಹೋಲ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಹೀಗೇನೆ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಬೀಡ್, 11 ಡಬಲ್ ಕ್ರೋಶೆ ಮೇಲ್ಗಡೆನು ಬೀಡ್ ಬರುವ ಹಾಗೆ 11 ಬೀಡ್ ಬರುವ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹೀಗೆ ಡಬಲ್ ಕ್ರೋಶೆ ಮೇಲ್ಗಡೆ ಫುಲ್ ಇದೇ ತರ ಬರಬೇಕು. ಒಂದು ಬೀಡ್ ಒಂದು ಸಿಂಗಲ್ ಕ್ರೋಶೆ, ಈ ತರ ಫುಲ್ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 11 ಬೀಡ್ಸ್ ಆಗಿದೆ. ಅಲ್ಲಿಂದ ಲಾಕ್ ಇರುವ ಕಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಅಲ್ಲಿಂದ 3 ಚೈನ್ 1 2 3 ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಟರ್ನ್ ಮಾಡ್ಕೊಂಡು 1 ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಲಾಕ್, ಅಲ್ಲಿಂದ ಒಂದು ಪಿಕಾಟ್, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಳ್ತೀನಿ. ಇಲ್ಲಿ ಬೀಡ್ ಇದೆ ಅಲ್ವಾ, ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು ಮತ್ತೆ ಚೈನ್ ಹಾಕಿ 1 ಬೀಡ್ ಲಾಕ್, ಅಲ್ಲಿಂದ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರ ತಗೊಂಡು ಬೀಡ್ ಲಾಕ್ ಅಂದ್ರೆ ಒಂದು ಸಿಂಗಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಆಯ್ತು. ಅಲ್ಲಿಂದ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಮತ್ತೆ ಬೀಡ್ ಲಾಕ್, ಅಲ್ಲಿಂದ ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಅಂದ್ರೆ ಒಂದು ಪಿಕಾಟ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ಇಲ್ಲಿ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು, ಅಲ್ಲಿಂದ ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಹೀಗೇನೆ ಮಾಡ್ತಾ ಹೋಗ್ಬೇಕು. ಅಲ್ಲಿಂದ ಬೀಡ್ ಲಾಕ್, ಅಲ್ಲಿಂದ ಈ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಒಂದು ಪಿಕಾಟ್ ಅಂದ್ರೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಅದು ಪಿಕಾಟ್ ಆಗುತ್ತೆ. ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಈಗ ಅದು ಕಂಪ್ಲೀಟ್ ಮಾಡ್ತೀನಿ. ಈಗ ಬೀಡ್ ಹಾಕಿ ಆಗಿದೆ, ಈ ತರ ಬಂದಿದೆ ಡಿಸೈನ್. ಅಲ್ಲಿಂದ ಕೊನೆಗೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಳ್ತೀನಿ. ಇಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎರಡರಲ್ಲಿ ಒಂದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಈ ತರ ಬರುತ್ತೆ. ಚೆನ್ನಾಗಿದೆ ಡಿಸೈನ್. ಈಗ ಇನ್ನೊಂದು ಸ್ಟೆಪ್ ಮಾಡ್ತೀನಿ. ಮಾಡಿ ಆದ್ಮೇಲೆ ಕುಚ್ಚು ಹಾಕಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಇದೇ ಈಗ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ ಕುಚ್ಚು ಕೂಡ ಹಾಕಿದ್ದೀನಿ. ಮಧ್ಯದಲ್ಲಿ ಬೀಡಿಟ್ಟು ಕುಚ್ಚು ಹಾಕಿದ್ದೀನಿ. ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಡಿಸೈನು. ತುಂಬ ಬೀಡ್ ಇಷ್ಟಪಡೋರು ಈ ಡಿಸೈನ್ ಹಾಕ್ಬೋದು. ತುಂಬಾನೇ ಚೆನ್ನಾಗಿದೆ. ಡೈರೆಕ್ಟ್ ಆಗಂತೂ ನೋಡಿದ್ರಂತೂ ತುಂಬಾನೇ ಚೆನ್ನಾಗಿದೆ ಡಿಸೈನ್. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 750 ಇಂದ 850 ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಡಿಪೆಂಡ್ ಆಗುತ್ತೆ, ಅದ್ರ ಪ್ರಕಾರ ಚಾರ್ಜ್ ಮಾಡ್ಬೋದು. ಹೊಸೊಬ್ರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಕಮೆಂಟ್ ಕೂಡ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ಯಾವುದೇ ವಿಡಿಯೋ ನಾನು ಹಾಕಿದ್ರು ಮೊದಲಿಗೆ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನಾನು ಇನ್ನೊಂದು ಡಿಫ್ರೆಂಟ್ ಆದ ಸಾರಿ ಕುಚ್ಚು ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.